ಅವಕಾಶ ಒಳ್ಳೆಯದೇ ಆಗಲಿ ಅಥವಾ ಕೆಟ್ಟದ್ದೇ ಆಗಲಿ ಅದನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಸಮಾನವಾಗಿ ಕಾಣಬೇಕು ಎಂದು ಬೆಂಗಳೂರು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ಡಾಕ್ಟರ್ ಅಪ್ಪಾಜಿಗೌಡ ಅಭಿಪ್ರಾಯಪಟ್ಟರು. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ವಾಧ್ವಾನಿ ಫೌಂಡೇಶನ್ ಸಹಭಾಗಿತ್ವ ನಗರದ ಸರ್ಕಾರಿ ಕಲಾ ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜು ಸ್ವಾಯತ್ತ ಕಾಲೇಜಿನಲ್ಲಿ ಆಯೋಜಿಸಿದ ಉದ್ಯೋಗ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಹಾಗೂ ಬೋಧಕರಿಗೆ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ಕಾಲಘಟ್ಟದಲ್ಲಿ ವಿದ್ಯಾಭ್ಯಾಸ ಮಾತ್ರ ನೀಡುವುದಲ್ಲದೆ ಉದ್ಯೋಗ ಪಡೆಯಲು ಬೇಕಾದ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕಾಗಿದೆ. ಇಂತಹ ಕಾರ್ಯಾಗಾರಗಳು ಉಪಯುಕ್ತವಾಗಲಿದೆ ಎಂದು ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಿವೆ. ಅದನ್ನ ಪಡೆದುಕೊಳ್ಳುವ ಕೌಶಲ್ಯಗಳು ವಿದ್ಯಾರ್ಥಿಗಳಲ್ಲಿ ಇರಬೇಕು. ಎಲ್ಲದರಲ್ಲದೆ ಕಾಲೇಜಿನ ಕಲಾಶ್ರೀ ವಾರ್ಷಿಕ ಸಂಚಿಕೆ ಬಿಡುಗಡೆ ಮಾಡಿ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲ ಬರವಣಿಗೆಗಳು ಇಲ್ಲದಂತಾಗಿದೆ. ಅದನ್ನ ಸೃಷ್ಟಿಸಲು ಇಂತಹ ವೇದಿಕೆಗಳು ಬೇಕಾಗುತ್ತವೆ ಎಂದರು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕಾಲೇಜಿನ ಶೈಕ್ಷಣಿಕ ಡೀನ್ ಪ್ರೊಫೆಸರ್ ರಾಜು ಡಿ.ಎಸ್. ಶಿಕ್ಷಣದ ಜೊತೆಗೆ ಉದ್ಯೋಗವೂ ಮುಖ್ಯ. ಉದ್ಯೋಗ ಮನುಷ್ಯ ಲಕ್ಷಣಂ ಎನ್ನುವ ಹಾಗೆ ಇಂದು ಉದ್ಯೋಗ ಹೆಣ್ಣು ಗಂಡು ಎನ್ನುವಂತಿಲ್ಲ, ಎಲ್ಲರಿಗೂ ಬೇಕು. ಸಮಾನತೆಯ ದಿಕ್ಕಿನಲ್ಲಿ ಸಾಗುತ್ತಿರುವ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಉದ್ಯೋಗ ಪಡೆದುಕೊಳ್ಳುವ ಗುರಿ ಇರಬೇಕು. ಶಿಕ್ಷಣದ ಜೊತೆಯಲ್ಲಿ ಉದ್ಯೋಗ ಸಂಬಂಧಿ ತರಬೇತಿ ನೀಡುವ ಸರ್ಕಾರದ ಈ ಕಾರ್ಯಾಗಾರ ಯಶಸ್ವಿಯಾಗಬೇಕು ಎಂದು ಹೇಳುತ್ತಾ ಕಾಲೇಜು ನಡೆದು ಬಂದ ಹರಿಯ ಸವಿಸ್ತಾರವಾದ ಮಾಹಿತಿ ನೀಡಿದರು. ಕಾರ್ಯಾಗಾರದಲ್ಲಿ ಕಲಾಶ್ರೀ ವಾರ್ಷಿಕ ಸಂಚಿಕೆಯನ್ನ ಬಿಡುಗಡೆಗೊಳಿಸಿದ ಬೆಂಗಳೂರು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ಡಾಕ್ಟರ್ ಅಪ್ಪಾಜಿಗೌಡ ಹಾಗೂ ವಾಧ್ವಾನಿ ಫೌಂಡೇಶನ್ ಮಾಸ್ಟರ್ ಟ್ರೈನರ್ ಸ್ವಾತಿ ಪುತ್ರನ್ ಅವರನ್ನ ಕಾಲೇಜಿನ ವತಿಯಿಂದ ಅಭಿನಂದಿಸಲಾಯಿತು. ಪ್ರಾಂಶುಪಾಲರಾದ ಡಾಕ್ಟರ್ ಎಂಪಿ ಇರ್ಷಾದ್, ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೈಸೂರು ವಲಯ ವಿಶೇಷಾಧಿಕಾರಿ ಅರುಣ್, ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ಪ್ರೊಫೆಸರ್ ರತ್ನ ವೈಡಿ, ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಪಕರಾದ ಡಾಕ್ಟರ್ ಪಾರ್ಥೇಶ್ ಕೆ ವಿ, ಶಾಂತ್ ಪಿ ಆರ್, ರಾಮಾಜಶಾಸ್ತ್ರ ವಿಜ್ಞಾನದ ಅಧ್ಯಾಪಕರಾದ ಮಂಜುನಾಥ್, ವಾಣಿಜ್ಯ ಸ್ನಾತಕೋತ್ತರ ವಿಭಾಗದ ಅಧ್ಯಾಪಕರಾದ ಡಾಕ್ಟರ್ ರಮೇಶ್ ವಿ, ಸಮಾಜಶಾಸ್ತ್ರ ಸ್ನಾತಕೋತ್ತರ ವಿಭಾಗದ ಡಾಕ್ಟರ್ ವನಿತಾ, ಕನ್ನಡ ವಿಭಾಗದ ಅಧ್ಯಾಪಕರಾದ ಪ್ರೊಫೆಸರ್ ಪ್ರಮೀಳಾ, ಅನಿತಾ, ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕರಾದ ರಶ್ಮಿ ಎವಿ, ಶ್ರುತಿ ಉಪಸ್ಥಿತರಿದ್ದರು. ವಾಣಿಜ್ಯಶಾಸ್ತ್ರ ವಿಭಾಗದ ಅಧ್ಯಾಪಕರಾದ ಡಾಕ್ಟರ್ ಸವಿತಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು. ಹಿಂದಿ ವಿಭಾಗದ ಉಪನ್ಯಾಸಕರಾದ ಮಾಲತಿ ಬಿಆರ್ ಪ್ರಾರ್ಥನೆ ಮಾಡಿದರು. ಜಿಲ್ಲೆಯ ವಿವಿಧ ಕಾಲೇಜುಗಳಿಂದ ತರಬೇತಿ ಪಡೆಯಲು ಅಧ್ಯಾಪಕರು, ಕಾಲೇಜಿನ ವಿವಿಧ ವಿಭಾಗದ ಅಧ್ಯಾಪಕರು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಾಗಾರದಲ್ಲಿ ಪರೀಕ್ಷಾ ನಿಯಂತ್ರಕರಾದ ಡಾಕ್ಟರ್ ಕೆಡಿ ಮುರಳೀಧರ್ ಅವರು ಎಲ್ಲರನ್ನ ಸ್ವಾಗತಿಸಿದರು. ಪತ್ರಾಂಕಿತ ವ್ಯವಸ್ಥಾಪಕರಾದ ಕೆಟಿ ಸತ್ಯಮೂರ್ತಿ ವಂದಿಸಿದರು. ಹೆಚ್ಚಾಗಿ ಕಾರ್ಯಕ್ರಮ ಮುಖ್ಯ ಅಂತ ಅದು ರಿಸೋರ್ಸ್ ಪರ್ಸನ್ಸ್ ನಿಮಗೆಲ್ಲ ಸ್ಕಿಲ್ ಬಗ್ಗೆ ಹೇಳ್ತಾ ಇದ್ರು. ನಾನು ಮಧ್ಯದಲ್ಲಿ ಬರಬೇಕಾಗಿತ್ತು. ಯಾಕೆಂತಂದರೆ ಅನಿವಾರ್ಯ ಕಾರಣದಿಂದ ಶಿವಮೊಗ್ಗದಿಂದ ಬಂದು ನಮ್ಮ ಸ್ನೇಹಿತರು ಕಾಲೇಜು ನನ್ನ ಶ್ರೀಮತಿ, ಹಾಗಾಗಿ ಒಂದು ಸಭೆಯಲ್ಲಿ ಒಂಥರ ನಿಮಗೆ ರಸಭಂಗ ಆಯಿತು ಅನ್ಸುತ್ತೆ. ಯಾಕೆಂತಂದರೆ ಯು ಆರ್ ಲಿಸನಿಂಗ್ ದಿ ವಂಡರ್ಫುಲ್ ವರ್ಡ್ಸ್ ಫ್ರಮ್ ದಿ ರಿಸೋರ್ಸ್. ಇವತ್ತು ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ಆಮೇಲೆ ವಾಧ್ವಾನಿ ಫೌಂಡೇಶನ್ನು ಅವರ ವತಿಯಿಂದ ಈ ನಮ್ಮ ಸರ್ಕಾರಿ ವಾಣಿಜ್ಯ ಮತ್ತು ಕಲಾ ಕಾಲೇಜು ಹಾಸನಲ್ಲಿ ನಾವೆಲ್ಲ ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸ ನೀಡೋದು ಅಷ್ಟೇ ಅಲ್ಲದೆ ಅವರಿಗೆ ಉದ್ಯೋಗದಾತರಿಂದ ಉದ್ಯೋಗ ಒದಗಿಸಬೇಕು ಅನ್ನೋದು ಧ್ಯೇಯ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಬಂದಿದ್ದರಿಂದ ಏನು ಒಂದು ಪ್ರೈವೇಟ್ ಸೆಕ್ಟರ್ಸಿಂದ ನಮ್ಮ ಮಕ್ಕಳಲ್ಲಿ ಏನು ಕೌಶಲ್ಯಗಳಿಲ್ವೋ ಅದನ್ನು ಅಂತ ತುಂಬುವಂಥ ಒಂದು ಕೆಲಸ ನಮ್ಮಲ್ಲಾಗಬೇಕು. ಕಾಲೇಜಲ್ಲಿ ಸ್ಥಳೀಯ ಮಟ್ಟದಲ್ಲಿ ಪ್ರಾಯಶಃ ನೀವೆಲ್ಲ ನೋಡಿದ್ದೀರಿ, ವಿಪುಲವಾದ ಅವಕಾಶಗಳಿರೋದು ನಮ್ಮ ಪ್ರೈವೇಟ್ ಸೆಕ್ಟರ್ಸ್ ಮಾತ್ರ. ಅಲ್ಲಿ ನಮ್ಮ ಮಕ್ಕಳು ಏನು ಕೌಶಲ್ಯ ಇಲ್ಲದೇ ಫೇಲ್ ಆಗ್ತಾ ಇದ್ದಾರೆ, ಆ ಕೊರತೆಯನ್ನು ನೀಗಿಸುವ ದೃಷ್ಟಿಯಿಂದ ಈ ಒಂದು ಕಾರ್ಯಾಗಾರ ಉದ್ಯೋಗ ಕೌಶಲ್ಯ ತರಬೇತಿ ಕಾರ್ಯಕ್ರಮ